ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 4/5/2025. ಅವ್ಯಕ್ತ ಬಾಪ್ದಾದ ಮಧುಬನ ರಿವೈಸ್ 20/2/2005. ಮನಸ್ಸಿನಿಂದ ನನ್ನ ಬಾಬಾ ಎಂದು ಹೇಳಿ ಮತ್ತು ಸರ್ವ ಅವಿನಾಶಿ ಖಜಾನೆಗೆ ಮಾಲೀಕರಾಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿ. ಮನಸ್ಸಿನಿಂದ ಮೇರಾ ಬಾಬಾ ಎಂದು ಹೇಳಿ ಮತ್ತು ಸರ್ವ ಅವಿನಾಶಿ ಖಜಾನೆಗೆ ಮಾಲೀಕರಾಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿ. ಇಂದು ಭಾಗ್ಯ ವಿಧಾತ ಆದಂತಹ ಬಾಪ್ದಾದ ತಮ್ಮ ಸರ್ವ ಮಕ್ಕಳ ಮಸ್ತಕದ ಮಧ್ಯದಲ್ಲಿ ಭಾಗ್ಯದ ರೇಖೆಯನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ದಿವ್ಯ ನಕ್ಷತ್ರದ ರೇಖೆ ಪರಮಾತ್ಮ ತಂದೆಗೆ ಕಾಣಿಸುತ್ತಿದೆ. ಪ್ರತಿಯೊಬ್ಬರ ನಯನದಲ್ಲಿ ಸ್ನೇಹ ಮತ್ತು ಶಕ್ತಿಯ ರೇಖೆ ಕಾಣಿಸುತ್ತಿದೆ. ಪ್ರತಿಯೊಬ್ಬರ ಮುಖದಲ್ಲಿ ಶ್ರೇಷ್ಠ ಮಧುರವಾಣಿಯ ರೇಖೆ ಕಾಣಿಸುತ್ತಿದೆ. ಪ್ರತಿಯೊಬ್ಬರ ತುಟಿಗಳಲ್ಲಿ ಮಧುರವಾದ ಮುಗುಳ್ನಗೆಯ ರೇಖೆ ಹೊಳೆಯುತ್ತಿದೆ. ಮನಸ್ಸಿನಲ್ಲಿ ಹೃದಯೇಶ್ವರ ತಂದೆಯ ಸ್ನೇಹದಲ್ಲಿ ಲವಲೀನ ಆದಂತಹ ರೇಖೆ ಕಾಣಿಸುತ್ತಿದೆ. ಹಸ್ತಗಳಲ್ಲಿ ಸದಾ ಸರ್ವ ಖಜಾನೆಯಿಂದ ಸಂಪನ್ನರಾದಂತಹ ರೇಖೆ ಕಾಣಿಸುತ್ತಿದೆ. ಪಾದಗಳಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂತಹ ರೇಖೆ ಕಾಣಿಸುತ್ತಿದೆ. ಇಂತಹ ಶ್ರೇಷ್ಠ ಭಾಗ್ಯ ಇಡೀ ಕಲ್ಪದಲ್ಲಿ ಬೇರೆ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಮಕ್ಕಳಾದ ನಿಮಗೆ ಈ ಸಂಗಮ ಯುಗದಲ್ಲಿ ಇಂತಹ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗಿದೆ. ಅಂದ ಮೇಲೆ ನಿಮ್ಮ ಭಾಗ್ಯವನ್ನು ನೀವೀಗ ಅನುಭವ ಮಾಡುತ್ತಿದ್ದೀರಾ ತಾನೆ? ಇಷ್ಟು ಶ್ರೇಷ್ಠ ಭಾಗ್ಯದ ಆತ್ಮಿಕ ನಶೆಯ ಅನುಭವವನ್ನು ಮಾಡುತ್ತಿದ್ದೀರಾ ತಾನೆ? ವಾಹ ನನ್ನ ಭಾಗ್ಯ ಅನ್ನುವ ಗೀತೆ ನಿಮ್ಮ ಮನಸ್ಸಿನಲ್ಲಿ ಸ್ವತಃ ಮೊಳಗುತ್ತಿರುತ್ತದೆ. ಈ ಸಂಗಮ ಯುಗದ ಭಾಗ್ಯ ಅವಿನಾಶಿ ಭಾಗ್ಯ ಆಗಿಬಿಡುತ್ತದೆ. ಸಂಗಮ ಯುಗದ ಈ ಭಾಗ್ಯ ಅವಿನಾಶಿ ಭಾಗ್ಯ ಆಗಿದೆ. ಏಕೆ? ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ಭಾಗ್ಯ ನಿಮಗೆ ಪ್ರಾಪ್ತಿಯಾಗಿದೆ. ಆದರೆ ಈ ಸಂಗಮ ಯುಗದಲ್ಲಿ ಮಾತ್ರ ನಮಗೆ ಇಂತಹ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಈ ಸಂಗಮ ಯುಗದಲ್ಲಿ ನೀವು ಭಾಗ್ಯದ ಅನುಭವವನ್ನು ಮಾಡುತ್ತೀರಾ. ಸಂಗಮ ಯುಗದ ಈ ವಿಶೇಷ ಪ್ರಾಪ್ತಿ ಅತಿ ಶ್ರೇಷ್ಠ ಆಗಿದೆ. ಇಂತಹ ಶ್ರೇಷ್ಠ ಭಾಗ್ಯದ ಅನುಭವ ಸದಾ ಪ್ರತ್ಯಕ್ಷದಲ್ಲಿ ಪ್ರಕಟ ರೂಪದಲ್ಲಿ ಇರುತ್ತದೆಯೋ ಅಥವಾ ಕೆಲವೊಮ್ಮೆ ಈ ಭಾಗ್ಯದ ಅನುಭವವನ್ನು ಮರೆತು ಬಿಡುತ್ತೀರೇನು? ಕೆಲವೊಮ್ಮೆ ಮಾತ್ರ ಪ್ರತ್ಯಕ್ಷದಲ್ಲಿ ಈ ಭಾಗ್ಯ ಕಾಣಿಸುತ್ತದೆಯೇನು? ಮತ್ತು ಯಾವ ಪುರುಷಾರ್ಥವನ್ನು ಮಾಡಿದ್ದೀರಾ? ಇಷ್ಟು ದೊಡ್ಡ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಎಷ್ಟು ಸಹಜ ಪುರುಷಾರ್ಥವನ್ನು ಮಾಡಿದ್ದೀರಾ? ಕೇವಲ ಮನಸ್ಸಿನಿಂದ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಮನಸ್ಸಿನಿಂದ ಸ್ವೀಕಾರ ಮಾಡಿದ್ದೀರಾ ಮತ್ತು ಮನಸ್ಸಿನಿಂದ ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ. ಮೇರಾ ಬಾಬಾ ನನ್ನ ಬಾಬಾ ಎಂದು ಮನಸ್ಸಿನಿಂದ ಅರ್ಥ ಮಾಡಿಕೊಂಡಿದ್ದೀರಾ. ನನ್ನ ಬಾಬಾ ಮೇರಾ ಬಾಬಾ ಎಂದು ಮನಸ್ಸಿನಿಂದ ಸ್ವೀಕಾರ ಮಾಡಿದ್ದೀರಾ ಮತ್ತು ಪರಮಾತ್ಮ ತಂದೆಯನ್ನು ನಿಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಾ. ಮನಸ್ಸಿನಿಂದ ಗುರುತಿಸುವುದು ಅಂದರೆ ನಾನು ಪರಮಾತ್ಮ ತಂದೆಗೆ ಮಗುವಾಗಿದ್ದೇನೆ, ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ, ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು ಸ್ವೀಕಾರವನ್ನು ಮಾಡುವುದು ಅಂದರೆ ಪರಮಾತ್ಮ ತಂದೆಗೆ ಅಧಿಕಾರಿಗಳಾಗಿ ಬಿಡುವುದಾಗಿದೆ. ತಂದೆ ನನ್ನವರು ಎಂದು ಸ್ವೀಕಾರ ಮಾಡುವುದು ಅಂದರೆ ಅಧಿಕಾರಿಗಳಾಗುವುದಾಗಿದೆ. ಈ ಅಧಿಕಾರ ಎಷ್ಟು ದೊಡ್ಡ ಅಧಿಕಾರ ಆಗಿದೆ? ವಿಚಾರವನ್ನು ಮಾಡಿ. ನಿಮಗೆ ಯಾವ ಯಾವ ಪ್ರಾಪ್ತಿ ಸಿಕ್ಕಿದೆ ಎಂದು ಯಾರಾದರೂ ಕೇಳಿದರೆ ಏನೆಂದು ಹೇಳುತ್ತೀರಾ? ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡಾಗಿದೆ ಎಂದು ಹೇಳುತ್ತೀರಾ ತಾನೆ? ಅಪ್ರಾಪ್ತ ಅನ್ನುವ ಯಾವ ವಸ್ತುವು ಪರಮಾತ್ಮ ತಂದೆಯ ಖಜಾನೆಯಲ್ಲಿ ಇಲ್ಲ ಎಂದು ಹೇಳುತ್ತೀರಾ ತಾನೆ? ಇಂತಹ ಪ್ರಾಪ್ತಿ ಸ್ವರೂಪ ಸ್ಥಿತಿಯ ಅನುಭವವನ್ನು ಮಾಡಿದ್ದೀರೋ ಅಥವಾ ಅನುಭವವನ್ನು ಮಾಡುತ್ತಿದ್ದೀರೋ? ಭವಿಷ್ಯದ ಮಾತು ಬೇರೆ ಆಗಿದೆ. ಈ ಸಂಗಮ ಯುಗ ಪ್ರಾಪ್ತಿ ಸ್ವರೂಪ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಯುಗ ಆಗಿದೆ. ಒಂದು ವೇಳೆ ಸಂಗಮ ಯುಗದಲ್ಲಿ ನೀವು ಪ್ರಾಪ್ತಿಯ ಅನುಭವವನ್ನು ಮಾಡದೇ ಇದ್ದರೆ ಭವಿಷ್ಯದಲ್ಲೂ ಕೂಡ ನಿಮಗೆ ಪ್ರಾಪ್ತಿಯ ಅನುಭವ ಆಗಲು ಸಾಧ್ಯ ಇಲ್ಲ. ಏಕೆ? ಭವಿಷ್ಯದಲ್ಲಿ ನಮಗೆ ಪದವಿ ಸಿಗುತ್ತದೆ. ಆದರೆ ಆ ಭವಿಷ್ಯದ ಪದವಿ ಈ ಸಮಯದ ಪುರುಷಾರ್ಥದ ಆಧಾರದಿಂದ ರೂಪಿತ ಆಗುತ್ತದೆ ಮತ್ತು ಈ ಸಮಯದ ಶ್ರೇಷ್ಠ ಕರ್ಮದ ಆಧಾರದಿಂದ ರೂಪಿತ ಆಗುತ್ತದೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಲಾಸ್ಟ್ ನಲ್ಲಿ ನಾನು ಅನುಭವಿ ಸ್ವರೂಪ ಆತ್ಮ ಆಗುತ್ತೇನೆ ಅಂದರೆ ಅಂತ್ಯದಲ್ಲಿ
ಅನುಭವಿ ಸ್ವರೂಪ ಆತ್ಮ ಆಗುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ. ಈ ಸಂಗಮ ಯುಗದ ಅನುಭವ ಬಹಳ ಕಾಲದ ಅನುಭವ ಆಗಿದೆ. ಈ ಸಂಗಮ ಯುಗದಲ್ಲಿ ಬಹಳ ಕಾಲದವರೆಗೂ ಅನುಭವವನ್ನು ಮಾಡಬೇಕು. ಜೀವನ್ ಮುಕ್ತಿಯ ವಿಶೇಷ ಅನುಭವ ಈ ಸಂಗಮ ಯುಗದ ಅನುಭವ ಆಗಿದೆ. ನಿಶ್ಚಿಂತ ಚಕ್ರವರ್ತಿಗಳಾಗುವಂತಹ ಅನುಭವ ಈ ಸಂಗಮ ಯುಗದ ಅನುಭವ ಆಗಿದೆ. ಅಂದ ಮೇಲೆ ಎಲ್ಲರೂ ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರೋ ಅಥವಾ ನಿಮ್ಮ ಜೀವನದಲ್ಲಿ ಯಾವುದಾದರೂ ಚಿಂತೆ ಇದೆಯೋ? ಯಾರು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರೋ ಅವರು ಕೈಯನ್ನು ಎತ್ತಿ. ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರೋ ಅಥವಾ ನಿಶ್ಚಿಂತ ಚಕ್ರವರ್ತಿಗಳಾಗುತ್ತಿದ್ದೀರೋ? ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರ ತಾನೆ? ನಿಮಗೆ ಯಾವ ಚಿಂತೆ ಇದೆ? ದಾತ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ. ಅಂದ ಮೇಲೆ ನಿಮ್ಮ ಜೀವನದಲ್ಲಿ ಯಾವ ಚಿಂತೆ ಇದೆ? ನನ್ನ ಬಾಬಾ ಎಂದು ಸ್ವೀಕಾರವನ್ನು ಮಾಡುವುದು, ಮೇರಾ ಬಾಬಾ ಎಂದು ಮನಸ್ಸಿನಿಂದ ಒಪ್ಪಿಕೊಳ್ಳುವುದು ಅಂದರೆ ಅನೇಕ ಪ್ರಕಾರದ ಚಿಂತೆಯ ಬುಟ್ಟಿಯ ಹೊರೆಯಿಂದ ಮುಕ್ತ ಆಗುವುದು. ಈಗ ಹೊರೆ ಇದೆಯೇನು? ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಪ್ರಕಾರದ ಚಿಂತೆಯ ಹೊರೆ ಇದೆಯೇನು? ಪ್ರಕೃತಿಯ ಆಟವನ್ನೂ ಕೂಡ ನೋಡುತ್ತೀರಾ, ಮಾಯೆಯ ಆಟವನ್ನೂ ಕೂಡ ನೋಡುತ್ತೀರಾ. ಆದರೆ ನಿಶ್ಚಿಂತ ಚಕ್ರವರ್ತಿಗಳಾಗಿ ಸಾಕ್ಷಿಯಾಗಿ ಆಟವನ್ನು ನೋಡಬೇಕು. ಜಗತ್ತಿನವರು ಭಯ ಪಡುತ್ತಾರೆ, ಮುಂದೆ ಏನಾಗುತ್ತದೆಯೋ ಗೊತ್ತಿಲ್ಲ ಎಂದು ಜಗತ್ತಿನ ಜನ ಭಯ ಪಡುತ್ತಾರೆ. ನಿಮಗೆ ಯಾವ ಮಾತಿನ ಭಯ ಇದೆ? ನೀವು ಭಯ ಪಡುತ್ತೀರೇನು? ನಿಶ್ಚಯ ಮತ್ತು ನಿಶ್ಚಿಂತ ಸ್ಥಿತಿ ಇದ್ದಾಗ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯ ಇದ್ದಾಗ, ನಿಶ್ಚಿಂತರಾಗಿ ಇದ್ದಾಗ ಬಹಳ ಒಳ್ಳೆಯದೇ ಆಗುತ್ತದೆ. ಏಕೆಂದರೆ ತ್ರಿಕಾಲದರ್ಶಿಗಳಾಗಿ ಪ್ರತಿಯೊಂದು ದೃಶ್ಯವನ್ನೂ ನೀವು ನೋಡುತ್ತೀರಾ. ಇಂದು ಏನು ನಡೆಯುತ್ತಿದೆ, ನಾಳೆ ಏನು ನಡೆಯುತ್ತದೆ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಜ್ಞಾನ ಸ್ವರೂಪ ಆತ್ಮರಾಗಿದ್ದೀರಾ. ಸಂಗಮ ಯುಗದ ನಂತರ ಪುನಃ ಯಾವ ಯುಗ ಬರುತ್ತದೆ ಅನ್ನುವ ಜ್ಞಾನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸ್ಪಷ್ಟವಾಗಿದೆ. ಸಂಗಮ ಯುಗದ ನಂತರ ನವಯುಗ ಬರಲೇಬೇಕು. ಜಗತ್ತಿನ ಜನ ಹೊಸ ಯುಗ ಬರುತ್ತದೆ ಏನು ಎಂದು ಪ್ರಶ್ನೆಯನ್ನು ಮಾಡುತ್ತಾರೆ. ಹೊಸ ಜಗತ್ತು ಬರಬಹುದೋ ಅಥವಾ ಬರುವುದಿಲ್ಲವೋ ಅನ್ನುವ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಇದೆ. ಮತ್ತು ನೀವೆಲ್ಲರೂ ಏನೆಂದು ಹೇಳುತ್ತೀರಾ? ನೀವೆಲ್ಲರೂ ಹೇಳುತ್ತೀರಾ ಹೊಸ ಜಗತ್ತು ಸ್ಥಾಪನೆ ಆಗೇ ಬಿಟ್ಟಿದೆ. ಆದ್ದರಿಂದ ಏನಾಗಬಹುದು, ಹೇಗೆ ಆಗಬಹುದು ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇಲ್ಲ. ಸುವರ್ಣ ಯುಗ ಬರಲೇಬೇಕು ಅನ್ನುವುದು ನಿಮಗೆ ಗೊತ್ತಿದೆ. ಸುವರ್ಣ ಯುಗ ಬಂದೇ ಬರುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ರಾತ್ರಿಯ ನಂತರ ಈಗ ಸಂಗಮ ಯುಗ ಅಂದರೆ ಪ್ರಭಾತದ ಸಮಯ ಬಂದಿದೆ. ಈ ಸಂಗಮ ಯುಗ ಅಂದರೆ ಪ್ರಭಾತದ ಸಮಯ, ಅಮೃತ ವೇಳೆಯ ಸಮಯ ಆಗಿದೆ. ಅಮೃತ ವೇಳೆಯ ಸಮಯದ ನಂತರ ಹಗಲು ಬರಲೇಬೇಕು. ಯಾರಿಗೆ ನಿಶ್ಚಯ ಇರುತ್ತದೆಯೋ ಅವರು ನಿಶ್ಚಿಂತರಾಗಿ ಇರುತ್ತಾರೆ. ಯಾರಿಗೆ ನಿಶ್ಚಯ ಇದೆಯೋ ಅವರು ನಿಶ್ಚಿಂತರಾಗಿರುವ ಕಾರಣ ಅವರ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಚಿಂತೆ ಇರುವುದಿಲ್ಲ. ಅವರು ಸರ್ವ ಚಿಂತೆಯಿಂದ ಮುಕ್ತಾಗಿ ನಿಶ್ಚಿಂತರಾಗಿ ಇರುತ್ತಾರೆ. ವಿಶ್ವದ ರಚಯಿತ ಆದಂತಹ ಪರಮಾತ್ಮ ತಂದೆಯ ಮೂಲಕ ರಚನೆಯ ಸಂಪೂರ್ಣ ಸ್ಪಷ್ಟವಾದ ಜ್ಞಾನ ನಮಗೆ ಪ್ರಾಪ್ತಿಯಾಗಿದೆ. ಬಾಪ್ದಾದ ನೋಡುತ್ತಿದ್ದಾರೆ. ಎಲ್ಲಾ ಮಕ್ಕಳು ಸ್ನೇಹದ ಸೂತ್ರದಲ್ಲಿ ಬಂಧಿತಾಗಿ, ಸಹಯೋಗದ ಸೂತ್ರದಲ್ಲಿ ಬಂಧಿತಾಗಿ ಮತ್ತು ಸಂಪರ್ಕದ ಪ್ರೀತಿಯಲ್ಲಿ ಬಂಧಿತಾಗಿ ತಮ್ಮ ಮನೆಯಾದ ಮಧುಬನಕ್ಕೆ ಬಂದು ತಲುಪಿದ್ದಾರೆ. ಬಾಪ್ದಾದ ಎಲ್ಲಾ ಸ್ನೇಹಿ ಮಕ್ಕಳಿಗೂ, ಸಹಯೋಗಿ ಮಕ್ಕಳಿಗೂ, ಸಂಪರ್ಕದಲ್ಲಿರುವ ಮಕ್ಕಳಿಗೂ ತಮ್ಮ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಮ್ಮ ಮನೆಗೆ ಬಂದಿರುವ ಕಾರಣ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಶುಭಾಶಯಗಳು, ಶುಭಾಶಯಗಳು. ಬಾಪ್ದಾದರವರಿಗೆ ಮಕ್ಕಳ ಬಗ್ಗೆ ಜಾಸ್ತಿ ಪ್ರೀತಿ ಇದೆಯೋ ಅಥವಾ ಮಕ್ಕಳಿಗೆ ಬಾಪ್ದಾದರವರ ಬಗ್ಗೆ ಜಾಸ್ತಿ ಪ್ರೀತಿ ಇದೆಯೋ? ಯಾರಿಗೆ ಜಾಸ್ತಿ ಪ್ರೀತಿ ಇದೆ? ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಜಾಸ್ತಿ ಪ್ರೀತಿ ಇದೆಯೋ? ಪರಮಾತ್ಮ ತಂದೆಗೆ ನಿಮ್ಮ ಬಗ್ಗೆ ಜಾಸ್ತಿ ಪ್ರೀತಿ ಇದೆಯೋ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಿಗೆ ಜಾಸ್ತಿ ಪ್ರೀತಿ ಇದೆ. ನೋಡಿ, ಮಕ್ಕಳಿಗೆ ತಂದೆಯ ಮೇಲೆ ಪ್ರೀತಿ ಇದೆ. ಆದ್ದರಿಂದ ಮಕ್ಕಳು ಯಾವ ಯಾವ ಸ್ಥಾನದಿಂದ ಮಧುಬನಕ್ಕೆ ಬಂದು ತಲುಪಿದ್ದಾರೆ, ಎಷ್ಟೊಂದು ದೇಶದಿಂದ ಮಧುಬನಕ್ಕೆ ಬಂದಿದ್ದಾರೆ. 50 ದೇಶಗಳಿಂದ ಮಧುಬನಕ್ಕೆ ಬಂದಿದ್ದಾರೆ. 50 ದೇಶದವರು ಮಧುಬನಕ್ಕೆ ಬಂದಿದ್ದಾರೆ. ಆದರೆ ಎಲ್ಲರಿಗಿಂತ ಅತಿ ದೂರದಿಂದ ಯಾರು ಬಂದಿದ್ದಾರೆ? ಅಮೆರಿಕಾದವರು ದೂರದಿಂದ ಬಂದಿದ್ದೀರೇನು?
ನೀವು ದೂರದಿಂದ ಬಂದಿದ್ದೀರಾ, ಆದರೆ ಬಾಪ್ತಾದ ಪರಮಧಾಮದಿಂದ ಬಂದಿದ್ದಾರೆ. ಪರಮಧಾಮಕ್ಕೆ ಹೋಲಿಕೆ ಮಾಡಿದರೆ ನಿಮ್ಮ ಅಮೆರಿಕ ದೂರದಲ್ಲಿ ಇದೆಯೇನು? ಅಮೆರಿಕ ದೂರದಲ್ಲಿ ಇದೆಯೋ ಅಥವಾ ಪರಮಧಾಮ ದೂರದಲ್ಲಿ ಇದೆಯೋ? ಎಲ್ಲರಿಗಿಂತ ದೂರದ ದೇಶದ ನಿವಾಸಿ ಬಾಪ್ತಾದ ಆಗಿದ್ದಾರೆ. ಎಲ್ಲರಿಗಿಂತ ದೂರ ದೇಶದಲ್ಲಿ ಇರುವಂತಹ ತಂದೆ ಬಾಪ್ತಾದ ಆಗಿದ್ದಾರೆ. ಮಕ್ಕಳು ಸದಾ ತಂದೆಯನ್ನು ನೆನಪು ಮಾಡುತ್ತೀರಾ. ಮಕ್ಕಳಾದ ನೀವು ನೆನಪು ಮಾಡಿದ ತಕ್ಷಣ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಿಬಿಡುತ್ತಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಿಂದ ಏನನ್ನು ಬಯಸುತ್ತಿದ್ದಾರೆ? ಪರಮಾತ್ಮ ತಂದೆ ನೀವು ಏನನ್ನು ಬಯಸುತ್ತೀರಾ ಎಂದು ನೀವು ಕೇಳುತ್ತೀರಾ ತಾನೆ? ಅಂದ ಮೇಲೆ ಬಾಪ್ತಾದ ಮಧುರಾತಿ ಮಧುರ ಮಕ್ಕಳಿಂದ ಯಾವ ಮಾತನ್ನು ಬಯಸುತ್ತಾರೆ ಅಂದರೆ, ನನ್ನ ಒಂದೊಂದು ಮಗು ಸ್ವರಾಜ್ಯ ಅಧಿಕಾರಿಯಾಗಿ ರಾಜ ಆಗಲಿ. ಎಲ್ಲರೂ ರಾಜರಾಗಿದ್ದೀರಾ ತಾನೆ? ಎಲ್ಲರ ಬಳಿ ಸ್ವರಾಜ್ಯ ಇದೆ ತಾನೆ? ಸ್ವಯಂನ ಮೇಲೆ ರಾಜರಾಗಿದ್ದೀರಾ ತಾನೆ? ಯಾರು ನಾನು ಸ್ವರಾಜ್ಯ ಅಧಿಕಾರಿ ರಾಜ ಆಗಿದ್ದೇನೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಬಹಳ ಒಳ್ಳೆಯದು. ಬಾಪ್ತಾದರವರಿಗೆ ಮಕ್ಕಳನ್ನು ನೋಡಿದಾಗ ಮಕ್ಕಳ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತದೆ. 63 ಜನ್ಮದಿಂದ ಬಹಳಷ್ಟು ಪರಿಶ್ರಮವನ್ನು ಪಟ್ಟಿದ್ದೀರಾ. ದುಃಖ ಮತ್ತು ಅಶಾಂತಿಯಿಂದ ಮುಕ್ತ ಆಗುವುದಕ್ಕೋಸ್ಕರ 63 ಜನ್ಮದಿಂದ ಪರಿಶ್ರಮವನ್ನು ಪಟ್ಟಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಈಗ ಮಕ್ಕಳಿಂದ ಏನನ್ನು ಬಯಸುತ್ತಾರೆ ಅಂದರೆ, ಪ್ರತಿಯೊಂದು ಮಗು ಈಗ ಸ್ವರಾಜ್ಯ ಅಧಿಕಾರಿ ಆಗಲಿ ಎಂದು ಪರಮಾತ್ಮ ತಂದೆ ಬಯಸುತ್ತಾರೆ. ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಕ್ಕೆ ಎಲ್ಲರೂ ಮಾಲೀಕರಾಗಲಿ, ಎಲ್ಲರೂ ರಾಜರಾಗಲಿ ಎಂದು ತಂದೆ ಬಯಸುತ್ತಾರೆ. ಯಾವಾಗ ಬೇಕೋ ಆಗ, ಎಲ್ಲಿ ಬೇಕೋ ಅಲ್ಲಿ, ಹೇಗೆ ಬೇಕೋ ಹಾಗೆ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ತಾನೆ? ಒತ್ತಡ ಮುಕ್ತ ಜೀವನದ ಅನುಭವ ಸದಾ ಪ್ರತ್ಯಕ್ಷದಲ್ಲಿ ಇರಬೇಕು. ಅಂದರೆ ಟೆನ್ಷನ್ ಫ್ರೀ ಜೀವನದ ಅನುಭವ ಸದಾ ಪ್ರತ್ಯಕ್ಷದಲ್ಲಿ ಅನುಭವ ಆಗಬೇಕು. ಬಾಪ್ತಾದ ನೋಡುತ್ತಾರೆ, ಕೆಲವೊಮ್ಮೆ ಒತ್ತಡ ಮುಕ್ತ ಜೀವನ ಮಾಯಾಗಿ ಬಿಡುತ್ತದೆ. ಮಕ್ಕಳು ವಿಚಾರವನ್ನು ಮಾಡುತ್ತಾರೆ, ಈ ರೀತಿ ಮಾಡಬಾರದು, ಇದು ಸರಿ, ಇದು ತಪ್ಪು ಎಂದು. ಆದರೆ ಯಾವ ವಿಚಾರವನ್ನು ಮಾಡುತ್ತಾರೋ ಆ ವಿಚಾರವನ್ನು ಸ್ವರೂಪದಲ್ಲಿ ತರುವುದಿಲ್ಲ. ಕೇವಲ ವಿಚಾರವನ್ನು ಮಾಡುವುದು, ಯೋಚಿಸುವುದು ಅಂದರೆ ಅಪ್ರಕಟ ರೂಪದಲ್ಲಿ ಆ ಮಾತನ್ನು ಧಾರಣೆ ಮಾಡಿಕೊಳ್ಳುವುದು. ಸ್ವರೂಪದಲ್ಲಿ ತರುವುದು ಅಂದರೆ ಅದನ್ನು ಪ್ರತ್ಯಕ್ಷಗೊಳಿಸುವುದಾಗಿದೆ. ಸಮಯಕ್ಕೋಸ್ಕರ ಎಂದು ಕಾಯುತ್ತಿಲ್ಲ ತಾನೆ? ನೀವು ಸಮಯಕ್ಕೋಸ್ಕರ ಕಾಯುತ್ತಿಲ್ಲ ತಾನೆ? ಕೆಲವೊಮ್ಮೆ ಕೆಲವು ಮಕ್ಕಳು ಹೇಳುತ್ತಾರೆ, ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾ ಹೇಳುತ್ತಾರೆ. ಕೆಲವು ಮಕ್ಕಳು ತಂದೆಗೆ ಹೇಳುತ್ತಾರೆ, ಬಾಬಾ, ಸಮಯ ಬಂದಾಗ ಎಲ್ಲಾ ಸರಿ ಹೋಗುತ್ತದೆ, ಸಮಯಕ್ಕೆ ಸರಿಯಾಗಿ ನಾನು ಸರಿ ಹೋಗುತ್ತೇನೆ ಎಂದು. ಆದರೆ ಸಮಯ ನಿಮ್ಮ ರಚನೆ ಆಗಿದೆ. ನೀವು ಮಾಸ್ಟರ್ ರಚಯಿತ ಆಗಿದ್ದೀರಾ. ಅಂದ ಮೇಲೆ ಮಾಸ್ಟರ್ ರಚಯಿತ ರಚನೆಯ ಅಧೀನದಲ್ಲಿ ಇರಬಾರದು. ರಚಯಿತ ಆದಂತಹ ನೀವು ರಚನೆಯ ಅಧೀನಕ್ಕೆ ವಶ ಆಗಿ ಕಾರ್ಯವನ್ನು ಮಾಡುತ್ತಿಲ್ಲ ತಾನೆ? ಮಾಸ್ಟರ್ ರಚಯಿತ ಆದಂತಹ ನೀವು ಸಮಾಪ್ತಿಯ ಸಮಯವನ್ನು ಸಮೀಪಕ್ಕೆ ತರಬೇಕು. 1 ಸೆಕೆಂಡ್ನಲ್ಲಿ ಮನಸ್ಸಿಗೆ ಮಾಲೀಕರಾಗಿ ಮನಸ್ಸಿಗೆ ಆಜ್ಞೆಯನ್ನು ನೀಡಲು ಸಾಧ್ಯ ಆಗುತ್ತದೆ ತಾನೆ? ಮನಸ್ಸಿಗೆ ಆಜ್ಞೆಯನ್ನು ನೀಡಲು ಸಾಧ್ಯ ಆಗುತ್ತದೆ ತಾನೆ? ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ತಾನೆ? ಮನಸ್ಸಿನಲ್ಲಿ ಪುಲಿಸ್ ಸ್ಟಾಪ್ ಅನ್ನು ಇಡಲು ಸಾಧ್ಯ ಆಗುತ್ತದೆ ತಾನೆ? ನೀವು ಮನಸ್ಸಿನಲ್ಲಿ ಪುಲಿಸ್ ಸ್ಟಾಪ್ ಅನ್ನು ಇಟ್ಟಾಗ ಮನಸ್ಸಿನಲ್ಲಿ ಕ್ವಶನ್ ಮಾರ್ಕ್ ಅಂತೂ ಉತ್ಪನ್ನ ಆಗುವುದಿಲ್ಲ ತಾನೆ? ಏಕೆ, ಏನು, ಹೇಗೆ, ಈ ರೀತಿ ಏಕೆ ಆಯಿತು, ಆ ರೀತಿ ಏಕೆ ಆಯಿತು ಅನ್ನುವ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಇಡುವುದಿಲ್ಲ ತಾನೆ? ಪುಲಿಸ್ ಸ್ಟಾಪ್ ಅನ್ನು ಇಡಬೇಕು. ಪುಲಿಸ್ ಸ್ಟಾಪ್ ಅನ್ನು ಇಟ್ಟ ತಕ್ಷಣ ಸೆಕೆಂಡ್ ನಲ್ಲಿ ಪಾಯಿಂಟ್ ಆಗಿ ಬಿಡಬೇಕು. ಅಂದರೆ 1 ಸೆಕೆಂಡ್ ನಲ್ಲಿ ಬಿಂದು ರೂಪದಲ್ಲಿ ಸ್ಥಿತ ಆಗಿ ಬಿಡಬೇಕು. ಇದರಲ್ಲಿ ಸ್ವಲ್ಪ ಕೂಡ ಪರಿಶ್ರಮ ಇಲ್ಲ. ಒಂದೇ ಶಬ್ದವನ್ನು ಅಭ್ಯಾಸದಲ್ಲಿ ಧಾರಣೆ ಮಾಡಿಕೊಳ್ಳಿ. ಪಾಯಿಂಟ್ ಅನ್ನುವ ಒಂದು ಶಬ್ದವನ್ನು ಅಭ್ಯಾಸದಲ್ಲಿ ತರಬೇಕು. ಪಾಯಿಂಟ್ ನ ಸ್ವರೂಪ ಆಗಬೇಕು. ಅಂದರೆ ಬಿಂದು ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ವ್ಯರ್ಥ ಮಾತಿಗೆ ಪಾಯಿಂಟ್ ಅನ್ನು ಇಡಬೇಕು. ಅಂದರೆ ಪುಲಿಸ್ ಸ್ಟಾಪ್ ಅನ್ನು ಇಡಬೇಕು. ಮತ್ತು ಎಷ್ಟೆಲ್ಲ ಜ್ಞಾನದ ಮಹಾವಾಕ್ಯವನ್ನು ಕೇಳುತ್ತೀರೋ ಆ ಒಂದೊಂದು ಜ್ಞಾನದ ಪಾಯಿಂಟ್ ನ ಬಗ್ಗೆ ಮನನವನ್ನು ಮಾಡಬೇಕು. ಪರಮಾತ್ಮ ತಂದೆ ಬೇರೆ ಯಾವ ಮಾತಿನ ಕಷ್ಟವನ್ನೂ ಕೂಡ ಕೊಡುವುದಿಲ್ಲ. ಪಾಯಿಂಟ್ ಅನ್ನುವ ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ.
ಪಾಯಿಂಟ್ ಅನ್ನು ಇಡಿ ಅಂದರೆ ಬಿಂದುವನ್ನು ಇಡಿ ಮತ್ತು ಪಾಯಿಂಟ್ ಆಗಿಬಿಡಿ ಅಂದರೆ ಬಿಂದು ಆಗಿಬಿಡಿ. ಈ ಅಭ್ಯಾಸವನ್ನು ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಮಾಡಬೇಕು. ಭಲೆ ನೀವು ಎಷ್ಟೇ ಬ್ಯುಸಿಯಾಗಿರಬಹುದು, ಆದರೆ ಪ್ರಯತ್ನ ಪಟ್ಟು ನೋಡಿ. 1 ಸೆಕೆಂಡ್ನಲ್ಲಿ ಪಾಯಿಂಟ್ ಆಗಲು ಸಾಧ್ಯ ಆಗುತ್ತದೆ ತಾನೆ, ಅಂದರೆ ಸೆಕೆಂಡ್ನಲ್ಲಿ ಬಿಂದು ರೂಪದಲ್ಲಿ ಸ್ಥಿತ ಆಗಲು ಸಾಧ್ಯ ಆಗುತ್ತಿದೆ ತಾನೆ ಎಂದು ಪ್ರಯತ್ನ ಪಟ್ಟು ನೋಡಬೇಕು. 1 ಸೆಕೆಂಡ್ನಲ್ಲಿ ಪಾಯಿಂಟ್ ಅನ್ನು ಇಡಲು ಸಾಧ್ಯ ಆಗುತ್ತಿದೆ ತಾನೆ, ಅಂದರೆ 1 ಸೆಕೆಂಡ್ನಲ್ಲಿ ಫುಲ್ ಸ್ಟಾಪ್ ಅನ್ನು ಇಡಲು ನನಗೆ ಸಾಧ್ಯ ಆಗುತ್ತಿದೆ ತಾನೆ. ಯಾವಾಗ ಬಾರಿ ಬಾರಿಗೂ ಫುಲ್ ಸ್ಟಾಪ್ ಅನ್ನು ಇಡುವಂತಹ ಅಭ್ಯಾಸ ಆಗಿರುತ್ತದೆಯೋ, ಆಗ ಮುಂದೆ ಬರುವಂತಹ ಅಂತಿಮ ಸಮಯದಲ್ಲಿ ಫುಲ್ ಪಾಯಿಂಟ್ ಅನ್ನು ಇಡಲು ಸಾಧ್ಯ ಆಗುತ್ತದೆ, ಅಂದರೆ ಅಂತಿಮ ಸಮಯದಲ್ಲಿ ಫುಲ್ ಸ್ಟಾಪ್ ಅನ್ನು ಇಡಲು ಸಾಧ್ಯ ಆಗುತ್ತದೆ. ಆಗ ನೀವು ಸಂಪೂರ್ಣ ಪಾಸ್ವಿತಾನರಾಗುತ್ತೀರಾ. ಇದು ಪರಮಾತ್ಮ ತಂದೆಯ ಶಿಕ್ಷಣ ಆಗಿದೆ. ಇದೇ ತಂದೆಯ ಶಿಕ್ಷಣ ಆಗಿದೆ. ಇದೇ ಪರಮಾತ್ಮನ ಪಾಲನೆ ಆಗಿದೆ. ಅಂದ ಮೇಲೆ ಯಾರೆಲ್ಲ ಬಂದಿದ್ದೀರೋ, ಭಲೆ ನೀವು ಮೊದಲನೇ ಬಾರಿ ಬಂದಿರಬಹುದು, ಯಾರು ಮೊದಲನೇ ಬಾರಿ ಮಿಲನವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೀರೋ ಅವರೆಲ್ಲರೂ ಕೈಯನ್ನು ಎತ್ತಿ. ಬಹಳಷ್ಟು ಜನ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗೆ ಈಗ ಮೊದಲನೇ ಬಾರಿ ಬಂದಿದ್ದೀರೋ ಅದೇ ರೀತಿ ಮೊದಲನೇ ನಂಬರ್ ಅನ್ನು ಪಡೆದುಕೊಳ್ಳಬೇಕು. ಮೊದಲನೇ ನಂಬರ್ನಲ್ಲಿ ಬರಲು ಈಗಲೂ ಅವಕಾಶ ಇದೆ. ನೀವು ಸ್ವಯಂ ವಿಚಾರವನ್ನು ಮಾಡುತ್ತೀರಾ, ನಾನಂತೂ ಈಗ ಮೊದಲನೇ ಬಾರಿ ಮಧುಬನಕ್ಕೆ ಬಂದಿದ್ದೇನೆ ಎಂದು. ಅಂದ ಮೇಲೆ ಬಹಳಷ್ಟು ಜನ ನನಗಿಂತ ಮೊದಲೇ ಮಧುಬನಕ್ಕೆ ಬಂದಿದ್ದಾರೆ ತಾನೆ, ಆದರೆ ನಾಟಕದಲ್ಲಿ ಈಗಲೂ ಕೂಡ ಅವಕಾಶ ಇದೆ. ಲಾಸ್ಟ್ ನಲ್ಲಿ ಬಂದಿದ್ದರೂ ಕೂಡ, ಅಂದರೆ ಲೇಟ್ ಆಗಿ ಬಂದಿದ್ದರೂ ಕೂಡ ಫಾಸ್ಟ್ ಆಗಿ ಹೋಗಿ ಫಸ್ಟ್ ನಂಬರ್ ನಲ್ಲಿ ಬರುವುದಕ್ಕೋಸ್ಕರ ಈಗಲೂ ಅವಕಾಶ ಇದೆ. ಅಂದರೆ ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ನಲ್ಲಿ ಬರಲು ಈಗಲೂ ಅವಕಾಶ ಇದೆ, ಚಾನ್ಸ್ ಇದೆ. ಮತ್ತು ಚಾನ್ಸ್ ಅನ್ನು ಪಡೆದುಕೊಳ್ಳುವಂತವರಿಗೆ ಬಾಪ್ತಾದ ಚಾನ್ಸಲರ್ ಎಂದು ಕರೆಯುತ್ತಾರೆ. ಅವಕಾಶವನ್ನು ಪಡೆದುಕೊಳ್ಳುವಂತವರಿಗೆ ಚಾನ್ಸಲರ್ ಎಂದು ತಂದೆ ಕರೆಯುತ್ತಾರೆ. ಅಂದ ಮೇಲೆ ಚಾನ್ಸ್ ಅನ್ನು ಪಡೆದುಕೊಳ್ಳುವಂತಹ ಚಾನ್ಸಲರ್ ಆಗಿ, ಚಾನ್ಸಲರ್ ಆಗಬೇಕು ತಾನೆ, ಚಾನ್ಸಲರ್ ಆಗಬೇಕು ತಾನೆ. ನಾನು ಅವಕಾಶವನ್ನು ಪಡೆದುಕೊಳ್ಳುವಂತಹ ಅವಕಾಶವಾದಿ, ಅಂದರೆ ಚಾನ್ಸಲರ್ ಆಗುತ್ತೇನೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಚಾನ್ಸಲರ್ ಆಗುತ್ತೀರಾ ತಾನೆ? ವಾಹ, ನಿಮಗೆ ಶುಭಾಶಯಗಳು. ಬಾಪ್ತಾದ ನೋಡಿದರು. ಯಾರೆಲ್ಲ ಈಗ ಬಂದಿದ್ದಾರೋ ಅವರೆಲ್ಲರೂ ತಂದೆಯ ಸಮ್ಮುಖದಲ್ಲಿ ಕೈಯನ್ನು ಎತ್ತುತ್ತಿದ್ದಾರೆ. ಬಹಳಷ್ಟು ಜನ ಮಕ್ಕಳು ಕೈಯನ್ನು ಎತ್ತುತ್ತಿದ್ದಾರೆ. ನಿಮಗೆ ಶುಭಾಶಯಗಳು, ಶುಭಾಶಯಗಳು. ಬಾಪ್ತಾದ ಬಂದಂತಹ ಮಧುರಾತಿ ಮಧುರ ಅತಿ ಪ್ರೀತಿಯ ಮಕ್ಕಳನ್ನು ವಿಶೇಷವಾಗಿ ನೆನಪು ಮಾಡಿದರು. ಏಕೆ ನೆನಪು ಮಾಡಿದರು? ಇಂದಿನ ಈ ಸಭೆಯಲ್ಲಿ ದೇಶ ವಿದೇಶದಿಂದ ಬಹಳಷ್ಟು ಜನ ವಿಐಪಿಗಳು ಬಂದು ಕುಳಿತಿದ್ದಾರೆ. ಏಕೆ ನಿಮಂತ್ರಣವನ್ನು ನೀಡಲಾಗಿದೆ? ವಿಐಪಿಗಳಾದಂತಹ ನಿಮಗೆ ಏಕೆ ನಿಮಂತ್ರಣವನ್ನು ನೀಡಲಾಗಿದೆ ಅನ್ನುವುದು ನಿಮಗೆ ಗೊತ್ತಿದೆಯೇನು? ನೋಡಿ, ನಿಮಂತ್ರಣ ಅನೇಕರಿಗೆ ಪ್ರಾಪ್ತಿಯಾಯಿತು. ಅನೇಕರಿಗೆ ನಿಮಂತ್ರಣ ಸಿಕ್ಕರೂ ಕೂಡ ನೀವು ಮಾತ್ರ ಮಧುಬನಕ್ಕೆ ಬಂದು ತಲುಪಿದ್ದೀರಾ. ಏಕೆ? ಬಾಪ್ತಾದ ನಿಮ್ಮನ್ನು ನೆನಪು ಮಾಡಿಕೊಂಡರು. ಏಕೆಂದರೆ ಬಾಪ್ತಾದರವರಿಗೆ ಗೊತ್ತಿದೆ, ಯಾರೆಲ್ಲರೂ ಮಧುಬನಕ್ಕೆ ಬಂದಿದ್ದಾರೋ ಅವರೆಲ್ಲರೂ ಸ್ನೇಹಿಗಳಿಂದ, ಸಹಯೋಗಿಗಳಿಂದ ಸಹಜ ಯೋಗಿ ಆಗುವಂತಹ ಗುಣವುಳ್ಳಂತಹ ಆತ್ಮರಾಗಿದ್ದಾರೆ. ಒಂದು ವೇಳೆ ಸಾಹಸವನ್ನು ಇಟ್ಟುಕೊಂಡರೆ ನೀವು ಸಹಜ ಯೋಗಿಯಾಗಿ ಅನ್ಯರನ್ನು ಸಹಜ ಯೋಗಿಯನ್ನಾಗಿ ಮಾಡುವುದಕ್ಕೋಸ್ಕರ ಸಹಜ ಯೋಗದ ಸಂದೇಶವನ್ನು ಅನ್ಯರಿಗೆ ನೀಡಬಹುದು. ಸಂದೇಶವನ್ನು ನೀಡುವುದು ಅಂದರೆ ಪರಮಾತ್ಮ ತಂದೆಯ ಸಂದೇಶಗಳಾಗುವುದು. ಆತ್ಮರಿಗೆ ದುಃಖ ಮತ್ತು ಅಶಾಂತಿಯಿಂದ ಮುಕ್ತಿಯನ್ನು ನೀಡುವುದು, ಆತ್ಮರನ್ನು ದುಃಖ ಮತ್ತು ಅಶಾಂತಿಯಿಂದ ಬಿಡಿಸುವುದು. ಆದರೂ ಎಲ್ಲರೂ ನಿಮ್ಮ ಸೋದರ ಸೋದರಿಯರೇ ಆಗಿದ್ದಾರೆ ತಾನೆ. ಅಂದ ಮೇಲೆ ನಿಮ್ಮ ಸೋದರ ಸೋದರಿಯರಿಗೆ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಿ, ಅಂದರೆ ಎಲ್ಲರನ್ನು ದುಃಖ ಅಶಾಂತಿಯಿಂದ ಮುಕ್ತ ಮಾಡಿ. ನೀವು ಎಲ್ಲರನ್ನು ದುಃಖ ಅಶಾಂತಿಯಿಂದ ಮುಕ್ತ ಮಾಡಿದರೆ, ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಿದರೆ ನಿಮಗೆ ಬಹಳಷ್ಟು ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಯಾವುದೇ ಒಂದು ಆತ್ಮವನ್ನು ದುಃಖ ಮತ್ತು ಅಶಾಂತಿಯಿಂದ ಮುಕ್ತ ಮಾಡಿದಾಗ ಆ ಆತ್ಮದ ಮೂಲಕ ಬಹಳಷ್ಟು ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಮತ್ತು ಆಶೀರ್ವಾದ ಪ್ರಾಪ್ತಿಯಾಗುವ ಕಾರಣ ಅತೀಂದ್ರಿಯ ಸುಖದ ಅನುಭವ ಬಹಳಷ್ಟು ಆಗುತ್ತದೆ ಮತ್ತು ಆಂತರಿಕ ಖುಷಿಯ ಅನುಭವ ಬಹಳಷ್ಟು ಆಗುತ್ತದೆ. ಏಕೆಂದರೆ ಖುಷಿಯನ್ನು ಹಂಚಲಾಗುತ್ತದೆ ತಾನೆ. ಖುಷಿಯನ್ನು ಹಂಚಿದಾಗ ಖುಷಿ ವೃದ್ಧಿ ಆಗುತ್ತದೆ. ಎಲ್ಲರೂ ಖುಷಿಯಲ್ಲಿ ಇದ್ದೀರಾ ತಾನೆ. ವಿಶೇಷವಾಗಿ ಬಾಪ್ತಾದ
ಅತಿಥಿಗಳು ಎಂದು ನಿಮ್ಮನ್ನು ತಿಳಿದುಕೊಂಡಿಲ್ಲ. ಬಾಪ್ತಾದ ವಿಶೇಷವಾಗಿ ಅತಿಥಿಗಳನ್ನು ಕೇಳುತ್ತಿಲ್ಲ, ಅಧಿಕಾರಿ ಆತ್ಮರನ್ನು ಕೇಳುತ್ತಿದ್ದಾರೆ. ನೀವು ಕೂಡ ನಿಮ್ಮನ್ನು ಅತಿಥಿ ಎಂದು ತಿಳಿದುಕೊಳ್ಳಬೇಡಿ, ನೀವು ಅಧಿಕಾರಿಗಳಾಗಿದ್ದೀರಾ. ಅಂದ ಮೇಲೆ ಎಲ್ಲರೂ ಖುಷಿಯಲ್ಲಿ ಇದ್ದೀರಾ ತಾನೆ? ಇನ್ನು ಬಂದಂತಹ ಎಲ್ಲಾ ಆತ್ಮರನ್ನು ತಂದೆ ಕೇಳುತ್ತಿದ್ದಾರೆ. ನಿಮಗೆ ಬಾಯಿ ಮಾತಿಗೆ ಅತಿಥಿಗಳು ಎಂದು ಕರೆಯಲಾಗುತ್ತದೆ, ಆದರೆ ನೀವು ಅತಿಥಿಗಳಲ್ಲ, ನೀವು ಮೆಹಮಾನ್ ಅಲ್ಲ. ಮಹಾನ್ ಆತ್ಮರಿಗಿಂತ ಮಹಾನ್ ಆತ್ಮರು ಆಗುವಂತವರು ನೀವಾಗಿದ್ದೀರಾ. ನೀವು ಅತಿಥಿಗಳಲ್ಲ, ಮಹಾನ್ ಆತ್ಮರು ಆಗುವಂತವರಾಗಿದ್ದೀರಾ. ಅಂದ ಮೇಲೆ ನಾನು ಖುಷಿಯಲ್ಲಿ ಇದ್ದೇನೆ ತಾನೆ ಎಂದು ಸ್ವಯಂವನ್ನು ಕೇಳಿಕೊಳ್ಳಿ. ನೀವು ಖುಷಿಯಲ್ಲಿ ಇದ್ದರೆ ಕೈಯನ್ನು ಅಲುಗಾಡಿಸಿ, ಎಲ್ಲರೂ ಖುಷಿಯಲ್ಲಿ ಇದ್ದೀರಾ ತಾನೆ? ಇಲ್ಲಿಂದ ಹೋಗಿ ಎಲ್ಲರೂ ಏನನ್ನು ಮಾಡುತ್ತೀರಾ? ಖುಷಿಯನ್ನು ಹಂಚುತ್ತೀರಾ ತಾನೆ? ಎಲ್ಲರಿಗೂ ಬಹಳಷ್ಟು ಖುಷಿಯನ್ನು ಹಂಚಬೇಕು. ಎಷ್ಟು ಜಾಸ್ತಿ ಖುಷಿಯನ್ನು ಹಂಚುತ್ತೀರೋ ಅಷ್ಟು ಖುಷಿ ಜಾಸ್ತಿ ಆಗುತ್ತದೆ. ಸರಿ ತಾನೆ? ಒಳ್ಳೆಯದು. ಎಲ್ಲರೂ ಚೆನ್ನಾಗಿ ಚಪ್ಪಾಳೆಯನ್ನು ತಟ್ಟಿ. ಎಲ್ಲರೂ ಬಹಳಷ್ಟು ಚಪ್ಪಾಳೆಯನ್ನು ತಟ್ಟಿದರು. ಹೇಗೆ ಈಗ ಚಪ್ಪಾಳೆಯನ್ನು ತಟ್ಟುತ್ತಿದ್ದೀರೋ ಅದೇ ರೀತಿ ಖುಷಿಯ ಚಪ್ಪಾಳೆಯನ್ನು ಸ್ವಾಭಾವಿಕವಾಗಿ ತಟ್ಟುತ್ತಿರಬೇಕು. ನಿಮ್ಮ ಮನಸ್ಸಿನಲ್ಲಿ ಖುಷಿಯ ಚಪ್ಪಾಳೆ ಸ್ವಾಭಾವಿಕವಾಗಿ ತಟ್ಟುತ್ತಿರಬೇಕು. ಒಳ್ಳೆಯದು. ಬಾಪ್ತಾದ ಸದಾ ಟೀಚರ್ಗಳಿಗೆ ಹೇಳುತ್ತಾರೆ, ಟೀಚರ್ಸ್ ಅಂದರೆ ಟೀಚರ್ಸ್ನ ಚೆಹರೆಯ ಮೂಲಕ ಭವಿಷ್ಯ ಕಾಣಿಸಬೇಕು. ಭವಿಷ್ಯವನ್ನು ನಿಮ್ಮ ಚೆಹರೆಯ ಮೂಲಕ ತೋರಿಸುವಂತಹ ಟೀಚರ್ ಆಗಿದ್ದೀರಾ ತಾನೆ? ನಿಮ್ಮನ್ನು ನೋಡಿ ಸ್ವರ್ಗದ ಸುಖದ ಅನುಭವ ಆಗಬೇಕು, ಶಾಂತಿಯ ಅನುಭವ ಆಗಬೇಕು. ನಿಮ್ಮನ್ನು ನೋಡಿದಾಗ ನಡೆದಾಡುತ್ತಿರುವ ತಿರುಗಾಡುತ್ತಿರುವ ಸೂಕ್ಷ್ಮ ದೇವತೆ ಇವರಾಗಿದ್ದಾರೆ ಅನ್ನುವ ರೂಪದಲ್ಲಿ ನೀವು ಕಾಣಿಸಬೇಕು. ನೀವು ನಡೆದಾಡುವ ತಿರುಗಾಡುವ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಕಾಣಿಸಬೇಕು. ಇಂತಹ ಟೀಚರ್ ಆಗಿದ್ದೀರಾ ತಾನೆ? ಒಳ್ಳೆಯದು. ಬಲೆ ಪ್ರವೃತ್ತಿಯಲ್ಲಿ ಇರುವಂತಹ ಆತ್ಮರಿರಬಹುದು ಅಥವಾ ಸೇವೆಗೋಸ್ಕರ ನಿಮಿತ್ತ ಆದಂತಹ ಆತ್ಮರಿರಬಹುದು. ಆದರೆ ಎಲ್ಲರೂ ಬಾಪ್ತಾದರವರ ಸಮ್ಮುಖದಲ್ಲಿ ನಿಶ್ಚಯ ಬುದ್ಧಿ ವಿಜಯೀ ಮಕ್ಕಳೇ ಆಗಿದ್ದೀರಾ. ಒಳ್ಳೆಯದು. ನಾಲ್ಕೂ ಕಡೆ ಇರುವಂತಹ ಮಕ್ಕಳು. ಬಲೆ ನೀವು ಸಾಕಾರ ರೂಪದಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿರಬಹುದು ಅಥವಾ ದೂರದಲ್ಲಿ ಕುಳಿತು ಮನಸ್ಸಿನಿಂದ ಸಮೀಪದಲ್ಲಿ ಇರಬಹುದು. ಇಂತಹ ಸದಾ ಶ್ರೇಷ್ಠ ಭಾಗ್ಯಶಾಲಿ ಆತ್ಮರಿಗೆ ಸದಾ ನಿಮಿತ್ತರಾಗಿ ನಿರ್ಮಾಣದ ಕಾರ್ಯವನ್ನು ಸಫಲಗೊಳಿಸುವಂತಹ ವಿಶೇಷ ಆತ್ಮರಿಗೆ ಸದಾ ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಉಮಂಗುತ್ಸಾಹದಿಂದ ಮುಂದೆ ಹೋಗುವಂತಹ ಸಾಹಸವುಳ್ಳಂತಹ ಮಕ್ಕಳಿಗೆ ಸದಾ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಬಹಳಷ್ಟು ವಿಶ್ವದ ಪದುಮಗುಣದಷ್ಟು ಧನವಂತ ಆತ್ಮರಿಗೆ, ಭರ್ಪೂರಾದಂತಹ ಆತ್ಮರಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಡಬ್ಬಲ್ ವಿದೇಶದಲ್ಲಿ ಸೇವೆಗೋಸ್ಕರ ನಿಮಿತ್ತ ಆದಂತಹ ದೊಡ್ಡ ಸೋದರಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ಒಳ್ಳೆಯದು. ಸೇವೆಯ ಸಾಕ್ಷಿಯನ್ನು ತೋರಿಸುತ್ತಿದ್ದೀರಾ. ಇದರಿಂದ ಎಲ್ಲಾ ಕಡೆ ಪರಮಾತ್ಮ ತಂದೆಯ ಸಂದೇಶ ಹರಡುತ್ತದೆ. ಅನುಭವವನ್ನು ತಿಳಿಸಿದಾಗ ಅನ್ಯರ ಅನುಭವ ಕೂಡ ವೃದ್ಧಿಯಾಗುತ್ತದೆ. ಅಂದ ಮೇಲೆ ನಿಮ್ಮನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಿದ್ದಾರೆ. ವಿದೇಶದ ಸೇವೆಗೋಸ್ಕರ ನಿಮಿತ್ತ ಆದಂತವರು ಬಹಳಷ್ಟು ಉಮಂಗುತ್ಸಾಹದಿಂದ ಸೇವೆಯಲ್ಲಿ ಬ್ಯುಸಿಯಾಗಿ ಇದ್ದಾರೆ. ಬಲೆ ದೇಶದಿಂದ ವಿದೇಶಕ್ಕೆ ಹೋಗಿದ್ದೀರಾ, ಆದರೆ ವಿದೇಶದವರ ಸೇವೆಯನ್ನು ಇದೇ ರೀತಿ ನಿಮಿತ್ತರಾಗಿ ಮಾಡುತ್ತಿದ್ದೀರಾ. ನೀವು ವಿದೇಶದ ನಿವಾಸಿಗಳೇ ಅನ್ನುವಂತೆ ಅವರಿಗೆ ಅನುಭವ ಆಗುವಷ್ಟು ವಿದೇಶದ ಸೇವೆಯಲ್ಲಿ ನಿಮಿತ್ತಾಗಿ ವಿದೇಶದ ಸೇವೆಯನ್ನು ಮಾಡುತ್ತಿದ್ದೀರಾ. ಇವರು ನಮ್ಮವರಾಗಿದ್ದಾರೆ ಅನ್ನುವ ಅನುಭವವನ್ನು ವಿದೇಶದವರಿಗೆ ಮಾಡಿಸುತ್ತಿದ್ದೀರಾ ಮತ್ತು ಎಲ್ಲಾ ಕಡೆಯವರಾಗಿದ್ದಾರೆ, ಎಲ್ಲರ ಸೇವೆಯನ್ನು ಮಾಡುವುದಕ್ಕೋಸ್ಕರ ನಿಮಿತ್ತ ಆಗಿದ್ದಾರೆ ಎಂದು ಅನುಭವವನ್ನು ಮಾಡಿಸುತ್ತಿದ್ದೀರಾ. ನೀವು ಕೇವಲ ಒಂದು ಸ್ಥಾನದ ಆತ್ಮರಲ್ಲ, ಕೇವಲ ಲಂಡನ್ಗೋಸ್ಕರ ನಿಮಿತ್ತ ಆಗಿಲ್ಲ ಅಥವಾ ಅಮೆರಿಕಕ್ಕೋಸ್ಕರ ನಿಮಿತ್ತ ಆಗಿಲ್ಲ, ಬೇಹದ್ದಿನ ಸೇವಾದಾರಿಗಳಾಗಿದ್ದೀರಾ. ಇಡೀ ವಿಶ್ವದ ಜವಾಬ್ದಾರಿ ನಿಮ್ಮ ಮೇಲಿದೆ. ಅಂದ ಮೇಲೆ ಬಾಪ್ತಾದ ನಿಮಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಸೇವೆಯನ್ನು ಮಾಡುತ್ತಿದ್ದೀರಾ. ಇನ್ನು ಮುಂದೆ ಬಹಳ ಚೆನ್ನಾಗಿ ಹಾರುತ್ತಿರಬೇಕು ಮತ್ತು ಅನ್ಯರನ್ನು ಹಾರಿಸುತ್ತಿರಬೇಕು. ಒಳ್ಳೆಯದು. ಬಾಪ್ತಾದರವರ ಮಕ್ಕಳ ಜೊತೆಗಿನ ಪರ್ಸನಲ್ ವಾರ್ತಾಲಾಪ. ಎಲ್ಲರೂ ಪವಿತ್ರ ಹಂಸಗಳಾಗಿದ್ದೀರಾ ತಾನೆ? ಖುಷಿಯಲ್ಲಿರುವ ಹಂಸಗಳಾಗಿದ್ದೀರಾ ತಾನೆ? ಹಂಸದ ಕೆಲಸ ಏನಾಗಿದೆ? ಹಂಸದಲ್ಲಿ ಬಹಳಷ್ಟು ನಿರ್ಣಯ ಶಕ್ತಿ ಇರುತ್ತದೆ. ಅಂದ ಮೇಲೆ ನೀವೆಲ್ಲರೂ ಪವಿತ್ರ ಹಂಸ ಮತ್ತು ಖುಷಿಯಲ್ಲಿರುವ ಹಂಸ ಅಂದರೆ ವ್ಯರ್ಥವನ್ನು ಸಮಾಪ್ತಿ ಮಾಡುವಂತವರು ಮತ್ತು ಸಮರ್ಥರನ್ನಾಗಿ ಮಾಡುವಂತವರಾಗಿದ್ದೀರಾ. ಎಲ್ಲರೂ ಸದಾ ಖುಷಿಯಲ್ಲಿ ಇದ್ದೀರಾ ತಾನೆ?
ಸದಾ ಸದಾ ಖುಷಿ ಅಂದರೆ ಸದಾ ಕಾಲಕ್ಕೋಸ್ಕರ ಖುಷಿಯಲ್ಲಿ ಇರುವಂತವರಾಗಿದ್ದೀರಾ. ಎಂದೂ ಕೂಡ ದುಃಖವನ್ನು ನಿಮ್ಮ ಬಳಿ ಬರಲು ಬಿಡಬೇಡಿ. ದುಃಖಕ್ಕೆ ಡೈವರ್ಸ್ ಅನ್ನು ಕೊಟ್ಟಿದ್ದೀರಾ ಅಂದ ಮೇಲೆ ಅನ್ಯರ ಜೀವನದ ದುಃಖವನ್ನೂ ಕೂಡ ನಿವಾರಣೆ ಮಾಡುವಂತವರು ನೀವಾಗಿದ್ದೀರಾ. ದುಃಖಕ್ಕೆ ಡೈವರ್ಸ್ ಅನ್ನು ಕೊಟ್ಟಿರುವ ಕಾರಣ ಅನ್ಯರ ಜೀವನದ ದುಃಖವನ್ನೂ ಕೂಡ ನಿವಾರಣೆ ಮಾಡುತ್ತೀರಾ. ನೀವೀಗ ಸದಾ ಸುಖಿಗಳಾಗಿ ಇರಬೇಕು ಮತ್ತು ಅನ್ಯರಿಗೆ ಸುಖವನ್ನು ನೀಡಬೇಕು. ಈ ಕಾರ್ಯವನ್ನು ಮಾಡುತ್ತೀರಾ ತಾನೆ? ಇಲ್ಲಿ ನಿಮಗೆ ಯಾವ ಸುಖ ಪ್ರಾಪ್ತಿಯಾಗುತ್ತಿದೆಯೋ, ಯಾವ ಸುಖ ಇಲ್ಲಿ ನಿಮಗೆ ಸಿಕ್ಕಿದೆಯೋ ಆ ಸುಖವನ್ನು ಜಮಾ ಮಾಡಿ ಇಟ್ಟುಕೊಳ್ಳಿ. ಎಂದಾದರೂ ಏನಾದರೂ ಆದರೆ ಬಾಬಾ, ಮಧುರ ಬಾಬಾ, ಈ ದುಃಖವನ್ನು ನೀವು ತೆಗೆದುಕೊಳ್ಳಿ ಎಂದು ತಂದೆಗೆ ದುಃಖವನ್ನು ಕೊಟ್ಟು ಬಿಡಿ. ನಿಮ್ಮ ಬಳಿ ದುಃಖವನ್ನು ಇಟ್ಟುಕೊಳ್ಳಬೇಡಿ. ಕೆಟ್ಟ ವಸ್ತುವನ್ನು ಯಾರಾದರೂ ತಮ್ಮ ಬಳಿ ಇಟ್ಟುಕೊಳ್ಳುತ್ತಾರೇನು? ದುಃಖ ಕೂಡ ಕೆಟ್ಟದ್ದಾಗಿದೆ ತಾನೆ? ಅಂದ ಮೇಲೆ ದುಃಖವನ್ನು ತೆಗೆದುಹಾಕಿ ಸುಖಿಗಳಾಗಿ ಇರಿ. ಅಂದ ಮೇಲೆ ಈ ಗ್ರೂಪ್ ಸುಖಿ ಆತ್ಮರ ಗ್ರೂಪ್ ಆಗಿದೆ, ಸುಖವನ್ನು ನೀಡುವಂತಹ ಆತ್ಮರ ಗ್ರೂಪ್ ಆಗಿದೆ. ನಡೆದಾಡುತ್ತಾ ತಿರುಗಾಡುತ್ತಾ ಸುಖವನ್ನು ನೀಡುತ್ತಿರಬೇಕು. ಎಷ್ಟು ಜಾಸ್ತಿ ಸುಖವನ್ನು ನೀಡುತ್ತೀರೋ ಅಷ್ಟು ಜಾಸ್ತಿ ನಿಮಗೆ ಆಶೀರ್ವಾದ ಸಿಗುತ್ತದೆ. ಅಂದ ಮೇಲೆ ಈ ಗ್ರೂಪ್ನವರು ಆಶೀರ್ವಾದಕ್ಕೆ ಪಾತ್ರರಾಗಿದ್ದೀರಾ. ಎಲ್ಲರಿಗೂ ಖುಷಿ ಇದೆ ತಾನೆ? ಎಲ್ಲರಿಗೂ ಶುಭಾಶಯಗಳು. ಸದಾ ಮುಗುಳ್ನಗುತ್ತಾ ಇರಬೇಕು, ಖುಷಿಯಲ್ಲಿ ನೃತ್ಯವನ್ನು ಮಾಡುತ್ತಿರಬೇಕು. ಒಳ್ಳೆಯದು. ಇಂದಿನ ವರದಾನ ಆಗಿದೆ. ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ನ ಮೂಲಕ ಏರುವ ಕಲೆಯ ಅನುಭವವನ್ನು ಮಾಡುವಂತಹ ರಾಜ್ಯ ಅಧಿಕಾರಿಗಳಾಗಿ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇದ್ದರೆ ಪ್ರತಿ ಹೆಜ್ಜೆಯಲ್ಲೂ ಏರುವ ಕಲೆಯ ಅನುಭವವನ್ನು ಮಾಡುತ್ತಿರುತ್ತೀರಾ. ಪ್ರತಿ ಸಂಕಲ್ಪದಲ್ಲೂ ಸೇವೆ ನಡೆಯಬೇಕು. ಆಗ ವ್ಯರ್ಥದಿಂದ ಮುಕ್ತ ಆಗಿ ಬಿಡುತ್ತೀರಾ. ಸೇವೆ ನಮ್ಮ ಜೀವನದ ಒಂದು ಅಂಗ ಆಗಿ ಬಿಡಬೇಕು. ಹೇಗೆ ಶರೀರದಲ್ಲಿ ಎಲ್ಲಾ ಅಂಗಗಳ ಅವಶ್ಯಕತೆ ಇದೆ, ಅದೇ ರೀತಿ ಈ ಬ್ರಾಹ್ಮಣ ಜೀವನದ ವಿಶೇಷ ಅಂಗ ಸೇವೆಯಾಗಿದೆ. ಬಹಳಷ್ಟು ಸೇವೆಯನ್ನು ಮಾಡುವಂತಹ ಅವಕಾಶ ಸಿಗುತ್ತದೆ. ಬಹಳಷ್ಟು ಸೇವೆಯನ್ನು ಮಾಡಲು ಅವಕಾಶ ಸಿಗುವುದು ಸೇವೆಯನ್ನು ಮಾಡುವುದಕ್ಕೋಸ್ಕರ ಸ್ಥಾನ ಪ್ರಾಪ್ತಿಯಾಗುವುದು, ಸೇವೆಯನ್ನು ಮಾಡುವಂತವರ ಸಂಘ ಪ್ರಾಪ್ತಿಯಾಗುವುದು. ಇದೆಲ್ಲ ಭಾಗ್ಯದ ಸಂಕೇತ ಆಗಿದೆ. ಇಂತಹ ಸೇವೆಯ ಸುವರ್ಣ ಅವಕಾಶವನ್ನು ಪಡೆದುಕೊಳ್ಳುವಂತವರೇ ರಾಜ್ಯಕ್ಕೆ ಅಧಿಕಾರಿಗಳಾಗುತ್ತಾರೆ. ಇಂದಿನ ಸ್ಲೋಗನ್ ಆಗಿದೆ, ಪರಮಾತ್ಮ ತಂದೆಯ ಪ್ರೀತಿಯ ಪಾಲನೆಯ ಸ್ವರೂಪ ಅಂದರೆ ನಮ್ಮ ಸಹಜಯೋಗಿ ಜೀವನ ಆಗಿದೆ. ನಮ್ಮ ಸಹಜಯೋಗಿ ಜೀವನವೇ ಪರಮಾತ್ಮ ತಂದೆ ನಮಗೆ ನೀಡುತ್ತಿರುವ ಪ್ರೀತಿಯ ಪಾಲನೆಯ ಸ್ವರೂಪ ಆಗಿದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಆತ್ಮಿಕ ರಾಯಲ್ಟಿ ಮತ್ತು ಪ್ಯೂರಿಟಿಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ. ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ. ಪವಿತ್ರತೆ ಬ್ರಾಹ್ಮಣ ಆತ್ಮರಾದ ನಿಮ್ಮ ಜೀವನದ ಅತಿ ದೊಡ್ಡ ಶೃಂಗಾರ ಆಗಿದೆ. ಸಂಪೂರ್ಣ ಪವಿತ್ರತೆ ನಿಮ್ಮ ಜೀವನದ ಬಹಳ ದೊಡ್ಡ ಆಸ್ತಿಯಾಗಿದೆ. ಪವಿತ್ರತೆಯೇ ನಿಮ್ಮ ರಾಯಲ್ಟಿ ಅಂದರೆ ಪವಿತ್ರತೆಯೇ ಘನತೆಯಾಗಿದೆ. ಪವಿತ್ರತೆಯೇ ವ್ಯಕ್ತಿತ್ವ ಅಂದರೆ ಪವಿತ್ರತೆಯೇ ಪರ್ಸನಾಲಿಟಿ ಆಗಿದೆ. ಈ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡು ಸದಾ ಎಬ್ಬರೆಡಿ ಆಗಿರಿ. ಆಗ ಪ್ರಕೃತಿ ಕೂಡ ತನ್ನ ಕಾರ್ಯವನ್ನು ಆರಂಭ ಮಾಡುತ್ತದೆ. ಪವಿತ್ರತೆಯ ವ್ಯಕ್ತಿತ್ವದಿಂದ ಸಂಪನ್ನ ಆದಂತಹ ರಾಯಲ್ ಆತ್ಮರಿಗೆ ಸಭ್ಯತೆಯ ದೇವಿ ಎಂದು ಕರೆಯಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.